श्री तरळबाಳು जगद्गुरु विद्यासंस्थे रजिस्टर सिरगेरे आर.के. कोकाटी प्रौढ़शाले उणकल हुब्बಳ್ಳಿ सभी पूज्य गुरुवर जी को भक्तिपूर्वक नमन करता हूँ। बच्चों, आपको भी इस अवधि के लिए मैं स्वागत करता हूँ। आप बहुत ही कुशल होंगे। आज हम 10वीं कक्षा के एक कविता के बारे में अध्ययन करेंगे। उस कविता का नाम है कोशिश करने वालों की कभी हार नहीं होती। हार अंद्रे पराजय, सोलु। कोशिश अंद्रे प्रयत्न। जो व्यक्ति हमेशा अपने जीवन में प्रयत्न करता है, ऐसे व्यक्ति का कभी भी अपने जीवन में हार नहीं होती है। ಯಾರು ತಮ್ಮ ಜೀವನದಾಗ ನಿರಂತರವಾಗಿ ಪ್ರಯತ್ನ ಮಾಡ್ತಾರೋ, ಪರಿಶ್ರಮನ ಮಾಡ್ತಾರೋ, ಮೆಹನತನ್ನು ಮಾಡ್ತಾರೋ ಅಂತ ವ್ಯಕ್ತಿದು ಯಾವುದೇ ಕಾರಣಕ್ಕೂ ಸೋಲಾಗೋದಿಲ್ಲ, ಅವನು ಪರಾಜಯ ಆಗೋದಿಲ್ಲ ಅಂತ ಹೇಳ್ತಾರೆ। प्रस्तुत ಒಂದು ಏನು कविता, ಈ कविता कवि सोहनलाल द्विवेदी। इस कविता में कवि ने यह संदेश दिया है कि सतत प्रयत्नशील व्यक्ति की निश्चित रूप से जीत होती है। समस्याओं से मुंह न मोड़कर आगे बढ़ना चाहिए। ಪ್ರಸ್ತುತ ಒಂದು ಏನು ಕವಿತಾದ, ಈ ಕವಿತಾದಲ್ಲಿ ಕವಿ ಸಂದೇಶ ನಮಗೆ ನೀಡಿದ್ದಾರೆ। ಸತತ ಪ್ರಯತ್ನಶೀಲ ವ್ಯಕ್ತಿ ಕಿ ನಿಶ್ಚಿತ ರೂಪ से जीत होते, ಯಾವನು ಸತತವಾಗಿ ನಿರಂತರವಾಗಿ ಪ್ರಯತ್ನ ಮಾಡ್ಕೋತಾ ಇರ್ತಾನೋ ಅಂತ ವ್ಯಕ್ತಿ ನಿಶ್ಚಿತ ರೂಪದಲ್ಲಿ ಅವನು ಗೆಲುವನ್ನು ಕಾಣುತ್ತಾನೆ, ಅವನು ಗೆಲುವು ಆಗುತ್ತೆ ಅಂತ ಹೇಳ್ತಾರೆ। ಸಮಸ್ಯೆओं से मुंह न मोड़कर आगे बढ़ना चाहिए। ಎಂಥವು ಕೂಡ ಸಮಸ್ಯೆವನ್ನು ಬಂದರೆ ಆ ಸಮಸ್ಯೆಗೆ ಹೆದರಬೇಡ್ರಿ, ಹಂಗೆ ನೀವು ಮುಂದೆ ಸಾಗ್ರಿ ಅಂತ ಹೇಳಿ ಪ್ರಸ್ತುತ ಒಂದು ಕವಿತಾ ಮೂಲಕ ಹೇಳ್ತಾರೆ ಮಕ್ಕಳೇ। कविता का आशय, इस कविता में कोशिश करने से असफलता प्राप्त करने का सफलता प्राप्त करने का संदेश मिलता है। कवि कहते हैं कि जीवन की प्रतियोगिता में असफलता से विमुख न होते हुए अपनी कमियों को खुद पहचान कर स्वप्रयत्न से लगातार आगे बढ़ने से हार कभी नहीं होती है। तो देखिए बच्चे, इस कविता में कोशिश करने से सफलता प्राप्त करने का संदेश मिलता है। प्रस्तुत ಒಂದು ಕವಿತಾ ಮೂಲಕ ನಾವು ಕೋಶಿಶ್ ಅಂದ ಪ್ರಯತ್ನ ನಾವು ಮಾಡ್ತಾ ಇದ್ರೆ ಮಾತ್ರ ನಾವು ಗೆಲುವನ್ನು ಸಾಧಿಸ್ತೇವೆ, ನಮ್ಮ ಜೀವನದಾಗ ನಾವು ಸಫಲವಾಗ್ತೇವೆ। ಈ ಒಂದು ಕವಿತಾ ಮೂಲಕ ನಮ್ಮ ಸಂದೇಶ ನೀಡ್ತಾ ಇದ್ದಾರೆ, ಸಂದೇಶ ನಮ್ಗೆ ಸಿಗ್ತಾ ಇದೆ। कवि कहते हैं कि कवि ಹೇಳ್ತಾ ಇದ್ದಾರೆ, जीवन की प्रतियोगिता में सफलता से विमुख न होना है। ಜೀವನದಾಗ ನಾವು ಏನು ಪ್ರತಿಯೋಗಿತ, ಏನು ಸ್ಪರ್ಧೆಗಳಲ್ಲಿ ನಾವು ಏನು ಭಾಗವಹಿಸ್ತೇವೋ ಆ ಸ್ಪರ್ಧೆಗಳಲ್ಲಿ ನಾವು ಏನು ಅಸಫಲ ಆದೇವಂದ್ರೆ, ನಾವು ಅಸಫಲ ಆಗಿದ್ದೆ ಆ ಸ್ಪರ್ಧೆಯಿಂದ ನೀವು ದೂರ ಉಳಿಬೇಡ್ರಿ। ವಿಮುಖ ಅಂದ್ರೆ ಅಲಗ್, ದೂರ ಉಳಿದ್ರೆ ನಿಮ್ಮ ಜೀವನದಾಗ ನೀವು ಸಫಲ ಆಗೋದಿಲ್ಲ। ಹಲವಾರು ಅನೇಕ ಸ್ಪರ್ಧೆಗಳು ಇರ್ತವೆ, ಎಲ್ಲ ಸ್ಪರ್ಧೆಗಳನ್ನ ಸಫಲ ಆಗ್ತೈತೆ ಹೇಳೋಕ್ಕಾಗೋದಿಲ್ಲ, ಎಲ್ಲ ಸ್ಪರ್ಧೆಯನ್ನು ಅಸಫಲ ಆಗ್ತೈತೆ ಹೇಳೋಕ್ಕಾಗೋದಿಲ್ಲ। ನಾ ಈ ಸ್ಪರ್ಧೆಯಲ್ಲಿ ಅಸಫಲ ಆಗೀನಿ, ನಾನು ಸೋತೀನಿ ಅನ್ಕೊಂಡು ನೀವು ಆ ಸ್ಪರ್ಧೆಯಿಂದ ದೂರ ಉಳಿಬೇಡ್ರಿ ಮಕ್ಕಳೇ। ಏನು ಕೆಲಸ ನೀವು ಮಾಡಬೇಕು, उस प्रतियोगिता में कमियों को खुद पहचान कर स्व प्रयत्न लगातार करना है। ಆ ಒಂದು ಸ್ಪರ್ಧೆಯಲ್ಲಿ ನಾನು ಯಾಕೆ ಅಸಫಲ ಆದ, ಯಾಕೆ ನಾನು ಸೋತ, ಎಲ್ಲಿ ಕೊರತೆ ನನಗೆ ಬಂತು, ಎಲ್ಲಿ ನಾನು ಕಡಿಮೆ ಬಿದ್ದ, ಏನು ನಾನು ತಪ್ಪು ಮಾಡ್ದ, ಅದು ನೀವು ಹುಡುಕಬೇಕು, ಅದು ಸ್ವತಃ ನೀವೇ ತಿಳ್ಕೋಬೇಕು, ಅದ್ರ ಕಾಲಾಗ ಸ್ವತಃ ನೀವು ಪ್ರಯತ್ನ ಕೂಡ ಮಾಡಬೇಕು। ಈ ಥರ ಕಾರ್ಯ ಕೆಲಸ ಮಾಡ್ಕೋತ ನೀವು ಮುಂದೆ ಹೋದ್ರಂದೆ ನಿಮ್ಮ ಜೀವನದಾಗ ನೀವು ಸೋಲು ಆಗೋದಿಲ್ಲ, ನೀವು ಅಸಫಲ ಕೂಡ ನೀವು ಆಗೋದಿಲ್ಲ ಅಂಥೇಳಿ ಹೇಳ್ತಾ ಇದ್ದಾರೆ। कवि परिचय, कवि का नाम सोहनलाल द्विवेदी। सोहनलाल द्विवेदी जी हिंदी के सुप्रसिद्ध कवि है। आपका जन्म 23 फरवरी सन 1906 को हुआ। आपने बनारस हिंदू विश्वविद्यालय MA LLB की डिग्री ली और आजीविका के लिए जमींदारी तथा बैंकिंग का काम करते रहे। सन 1938 से 1942 तक आप राष्ट्रीय पत्र दैनिक अधिकार के संपादक थे। कुछ वर्षों तक आपने अवैतनिक यानी बिना वेतन के बाल पत्रिका बाल सखा का संपादन भी किया। आप महात्मा गांधी से अत्यधिक प्रभावित थे। सोहनलाल द्विवेदी ಹಿಂದಿದು ಸುಪ್ರಸಿದ್ಧ ಮಹಾನ್ ಕವಿ ಕೂಡ ಅವರಾಗಿದ್ದರು। उनका जन्म 23 फरवरी 23 फरवरी 1906 ईस्वी उत्तर प्रदेश में ಆಗಿತ್ತು। उन्होंने ಅವರು
ಬನಾರಸ್ ಹಿಂದೂ ವಿಶ್ವವಿದ್ಯಾಲಯದಿಂದ MA ಮತ್ತು LLB ಕೂಡ ಡಿಗ್ರಿ ಪಡ್ಕೊಂಡಿದ್ರು ಮತ್ತು ಆ ಜೀವಿಕಾ ತಮ್ಮ ಜೀವನವನ್ನು ಬದುಕೋ ಕಾಲಗೆ ಸ್ವತಃ ಅವ್ರು ಕೆಲವೊಂದು ಕಾರ್ಯ ಕೆಲಸ ಕೂಡ ಮಾಡಿದ್ರು. ಅದೇನಪ್ಪ ಅಂದ್ರೆ जमींदारी अंदर किसान के रूप में भी उन्होंने किसान बनकर भी उन्होंने काम किया और जो बैंक है बैंक में उन्होंने काम किया. ರೈತನಾಗಿ ಕೂಡ ಅವರು ಹೊಲದಲ್ಲಿ ಕೆಲಸ ಮಾಡಿದಾರೆ, ಆಮೇಲೆ ಬ್ಯಾಂಕ್ನ ಕೂಡ ಅವರ ಅಧಿಕಾರಿ ಕಾರ್ಯ ಕೆಲಸ ಮಾಡಿದಾರೆ. सन 1938 से 1942 तक आप राष्ट्रीय पत्र दैनिक अधिकार के संपादक थे. 1938 ರಿಂದ 1942 ತನಕ ಅವರು ಈ ರಾಷ್ಟ್ರೀಯ ಒಂದು ಏನು ಪತ್ರದ ದೈನಿಕ ಅಧಿಕಾರತೆ ಏನು ಪತ್ರ ಅದ ಆ ಪತ್ರಿಕಾದು ಆ ಒಂದು ನ್ಯೂಸ್ ಪೇಪರ್ದು ಸಂಪಾದಕ ಕೂಡ ಅವರು ಕಾರ್ಯ ಕೆಲಸ ಮಾಡಿದರು. कुछ वर्षों तक आपने बिना वेतन के बाल पत्रिका बाल सखा का संपादन भी किया. ಕೆಲವು ವರ್ಷ ಅವರು ವೇತನ ಇರಲಾರದೆ ಒಂದು ಪೈಸಾ ಕೂಡ ಅವರಿಗೆ ಪಗಾರ ಇರಲಿಲ್ಲ, ಸಂಬಳ ಇರಲಿಲ್ಲ, ಆದ್ರೂ ಕೂಡ ಅವರು ಬಾಲ ಪತ್ರಿಕಾ ಮತ್ತು ಬಾಲ ಸಖಾ ಈ ಏನು ಪತ್ರಿಕಾವ ಆ ಪತ್ರಿಕಾದು ಸಂಪಾದನ ಕೂಡ ಕಾರ್ಯ ಕೆಲಸ ಅವರು ಮಾಡಿದರು. ಆ ಮಹಾತ್ಮ ಗಾಂಧಿ ಸೇ ಅತ್ಯಧಿಕ ಪ್ರಭಾವಿತ ಅವರು ಮಹಾತ್ಮ ಗಾಂಧಿ ಅವರಿಗೆ ಅತ್ಯಧಿಕವಾದ ಅತಿ ಒಂದು ಹತ್ತಿರವಾದಂತ ಒಂದು ಪ್ರಭಾವಿತ ವ್ಯಕ್ತಿ ಕೂಡ ಅವರಾಗಿದ್ರು ಅಂತ ಹೇಳಿ ಹೇಳ್ತಾ ಇದ್ದಾರೆ. स्वतंत्र प्राप्ति के लिए देशभक्ति व ऊर्जा से ओतप्रोत आपकी रचनाओं विशेष सराहना हुई तथा आपको राष्ट्र कवि उपाधि से अलंकृत किया गया. सन 1988 में राष्ट्र कवि दिव्य जी का देहांत हो गया. आपकी प्रमुख कृतियां है भैरवी, वासव दत्ता, कुणाल, पूजा गीत, विश्वपान, युगाधर और जय गांधी. स्वतंत्र प्राप्ति के लिए देशभक्ति व ऊर्जा से ओतप्रोत आपकी रचनाओं की विशेष सराहना हुई. ದೇಶ ಸ್ವತಂತ್ರ ಏನು ಒಂದು ಸ್ವತಂತ್ರ ಟೈಮ್ದಾಗೆ ದೇಶ ಸ್ವತಂತ್ರ ಮಾಡಕ್ಕಲಾಗೆ ಅವರು ಆ ಸ್ವತಂತ್ರ ಸಂದರ್ಭದಲ್ಲಿ ಹಲವಾರು ದೇಶಭಕ್ತಿ ಕೆಲವೊಂದು ಹಾಡುಗಳದವ ಹಾಡು ಕೂಡ ಅವ್ರು ಬರೆದಿದ್ರು. ಆ ದೇಶಭಕ್ತಿ ಮೇಲೆ ಅವ್ರೇನು ಹಾಡುಗಳನ್ನು ಬರ್ತೀವಲ್ಲ ಅದು ಎಲ್ಲರಿಗೂ ಒಂದು ಊರ್ಜಾ ಸಿಗುವಂತ ಶಕ್ತಿ ಕೂಡ ಹಾಡದಲ್ಲಿತ್ತು. ಈಗ ಇಂಥ ಒಂದು ಸುಂದರವಂತ ಅವ್ರ ಹಾಡು ಬರ್ದಂತೆ ಆ ಹಾಡು ಕೇಳಿನೇ ಎಷ್ಟೋ ಜನರ ಮನಸ್ಸಿನಾಗ ಬಂದ್ಬಿಡ್ತು, ನಾವು ಕೂಡ ದೇಶಕ್ಕಾಗ ಹೋರಾಟ ಮಾಡಬೇಕು, ದೇಶಕ್ಕಾಗ ಬ್ರಿಟಿಷರ್ ಇದ್ದಾಗ ನಾವು ಕಾರ್ಯಕೆಲಸನ ಮಾಡಬೇಕು ಅಂಥೇಳಿ ಅಂತ ಒಂದು ಶಕ್ತಿ ಎಷ್ಟೋ ಯುವಕರು ತುಂಬಂತ ಕಾರ್ಯಕೆಲಸ ಅವ್ರು ಮಾಡಿದರು. ಅಂತ ಒಂದು ಶ್ರೇಷ್ಠವಂತ ಕವಿತಾ ಕೂಡ ಹಾಡು ಕೂಡ ಅವ್ರು ಬಂದಿದ್ರು. ಅವ್ರು ಒಂದು ಸುಂದರವಂತ ಏನು ಕವಿತೆಗಳವ ಆ ಕವಿತಾವನ್ನು ನೋಡಿ ನಮ್ಮ ಭಾರತ ಸರ್ಕಾರ ಏನ್ ಮಾಡ್ತಾ ಅವರಿಗೆ ಶ್ರೇಷ್ಠವಂತ ಉಪಾಧಿಯಿಂದ ಒಂದು ಪ್ರಶಸ್ತಿ ಕೂಡ ನೀಡ್ತಾರ. ಅದು ಯಾವ್ದು ಪ್ರಶಸ್ತಿಪ್ಪ ಅಂದ್ರೆ ರಾಷ್ಟ್ರಕವಿ ರೂಪದಲ್ಲಿ ಅವರು ದೇಶ ಒಂದು ಮಹಾನ್ ರಾಷ್ಟ್ರಕವಿಯಾಗಿ ಕೂಡ ಅವರು ಕಾರ್ಯಕೆಲಸ ಮಾಡಿದರು. सन 1988 में 1988 ಆ ಇಸ್ವಿಯಲ್ಲಿ ರಾಷ್ಟ್ರಕವಿ ರೋವನ್ಲಾಲ್ ದ್ವಿವೇದಿ ಅವರು ನಿಧನ ಆಯಿತು. ಆಮೇಲೆ ಕೆಲವೊಂದು ಪ್ರಮುಖವಾದಂತ ಕೃತಿಗಳು ಕೂಡ ರಚನೆ ಅವರು ಮಾಡಿದ್ದಾರೆ. ಅದು ಭೈರವಿ, ವಾಸದತ್ತ, ಕುಣಾಲ್, पूजा गीत, विश्वपान, युगाधर और जय गांधी ಇವು ಹಲವಾರು ಅನೇಕ ಕೆಲವೊಂದು ಕೃತಿಗಳು ರಚನೆ ಕೂಡ ಅವರು ಮಾಡಿದ್ರು. ವಾಪ ಸುನಿಯೇ.
बच्चों, हमने कविता सुना है, आप भी अच्छी तरह से 1 2 3 बार पढ़िए और पद्य को देखिए। शब्दार्थ: लहर यानी तरंग, बहाव, नौका यानी नाव, कोशिश प्रयास प्रयत्न, हार पराजय यानी विफलता, नन्ही छोटी लघु, दाना यानी धान्य अनाज कण, दीवार यानी भित्ति, विश्वास भरोसा यकीन भी हम कहते हैं, रग यानी नस स्नायु नाड़ी, साहस धैर्य हिम्मत हौसला, अखरना यानी बुरा लगना, मेहनत परिश्रम, बेकार यानी व्यर्थ, निरर्थक सिंधु सागर समुद्र, अबुंदी यानी अबुंदी भी कहते हैं, गोताखोर यानी तैराक, हैरान होना यानी आश्चर्यचकित होना, चुनौती यानी दावा ललका, कमी यानी अभाव न्यूनता, चैन यानी आराम सुख, संघर्ष यानी टकराव युद्ध भी हम कह सकते हैं। तो बच्चों देखिए, अब कविता को हम देखेंगे। लहरों से डरकर नौका पार नहीं होती, कोशिश करने वालों की कभी हार नहीं होती। लहरों, आप यहाँ चित्र भी देख सकते हैं। लहरों, लहर यानी पानी के ऊपर जो लहर होती है, यानी पानी के ऊपर जो चढ़ाव उतर होती है, उस चढ़ाव उतर को क्या कहते हैं? लहर कहते हैं। ನಾವು ಕನ್ನಡದಲ್ಲಿ ನೀರಿನ ಅಲೆಗಳನ್ನು ನಾವು ಅನ್ಬಹುದು। जो लहर होती है उस लहर को नौकाएं कभी भी नहीं डरती है। अगर उस लहर को वह नौकाएं डर गई तो वह पार नहीं कर सकता। नौका ಅಂದ್ರೆ ಹಡಗು, ಜಹಾಜನ ಅಂತೆವು ನಾವು। ಆ ನಾವು ಏನು ಮಾಡೋದು, ನಾವು ಒಂದ್ ವೇಳೆ ಎಲ್ಲಿರ ನೀರಿನ ಏನು ಅಲೆಗಳವ, ನೀರಿನ ಅಲೆಗಳು ಅದು ಏನೇ ಹೆದರ್ತಂದ್ರೆ ಯಾವುದೇ ಕಾರಣಕ್ಕೂ ಆ ಸಮುದ್ರ ದಾಟುವುದಿಲ್ಲ, ಸಮುದ್ರ ಅದು ಹೋಗುವುದಿಲ್ಲ। ಹಾಗಾಗಿ ಅದು ಯಾವಾಗಲೂ ಕೂಡ ಆ ನೀರಿನ ಅಲೆ ಒಳಗೆ ಹೆದರಂಗಿಲ್ಲ ಅದು। ಹಾಗಾಗಿ ಅದು ನೀರಿನಲ್ಲಿ ಆ ಕಾರ್ಯಕಸ ನೀವು ಕೂಡ ಒಂದ್ ವೇಳೆ ಜೀವನದಾಗ ಎದರ ಇದು ಕಷ್ಟ ಐತಿ, ಅದು ಸಮಸ್ಯೆ ಬಗೆಹರಿಸೋಕೆ ಆಗಲ್ಲ ಅಂತ ಹೆದರ್ಕೊಂಡು ನೀವು ಕೂತ್ಕೊಂಡ್ರೆ ನಿಮ್ಮ ಜೀವನದಾಗ ಮುಂದುವರಲಿಕ್ಕೆ ಸಾಧ್ಯ ಇಲ್ಲ ಮಕ್ಕಳೇ। क्योंकि जो नौका है, नौका की तरह हमें काम करना है। जिस तरह वह नौका लहर को नहीं डरते हैं, नहीं डर कर वो पार करते हैं। अगर डर गई तो वह कभी भी पार नहीं कर सकता। ಆ ನಾವು ಹಂಗ ಏನು ಹಡಗು ಐತಲ್ಲ, ಅದು ಹೆಂಗೆ ಹದರ್ಲಾದೆ ನೀರಿನ ಅಲೆ ಒಳಗೆ ಮುಂದೆ ಹೋಗ್ತದ, ಹಂಗೆ ನೀವು ಕೂಡ ಮುಂದೆ ಹೋಗ್ಬೇಕು। ಅದು ಒಂದು ವೇಳೆ ನೀರಿನ ಅಲೆ ಒಳಗೆ ಏನೇ ಹೆದರ್ತಂದ್ರೆ ಅದು ಯಾವುದೇ ಕಾರಣಕ್ಕೂ ಆ ಸಮುದ್ರದಾಗ ಅದು ದಾಟೋಕೆ ಸಾಧ್ಯ ಇಲ್ಲ, ಸಮುದ್ರ ದಾಟಕ್ಕೆ ನೀರು ದಾಟಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ। उसी तरह जो कोशिश करते हैं वह कोशिश करने वालों की कभी हार नहीं होती। ಯಾರು ನಿರಂತರವಾಗಿ ತಮ್ಮ ಜೀವನದಾಗ ಪ್ರಯತ್ನನ ಮಾಡ್ತಾರೋ ಅವ್ರು ಯಾವಾಗಲೂ ಕೂಡ ಸೋಲುವುದಿಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ। नन्ही चींटी जब साना लेकर चलती है, चढ़ती दीवारों पर 100 बार फिसलती है। मन का विश्वास रगों में साहस भरता है, चढ़कर गिरना गिरकर चढ़ना न अखरता है। आखिर उसकी मेहनत बेकार नहीं होती, कोशिश करने वालों की कभी हार नहीं। नन्ही चींटी जब दाना लेकर चलती है, चढ़ती दीवारों पर 100 बार फिसलती है। नन्ही चींटी ಅಂದ್ರೆ ಇರುವೆನೋ ಅಂತೆವು, ದಾನ ಅಂದ್ರೆ ಧಾನ್ಯ ಕಣ। ಯಾವಾಗ ಅದು ತೋಂಡ್ ಹೋಗ್ತೋ, ಎಲ್ಲಿ ಹೋಗ್ತದ? ಗೋಡೆ ಮೇಲೆ। ದಿವಾರ್ ಅಂದ ಗೋಡೆ, ಆ ಗೋಡೆ ಬಾಯಾಗ ತನ್ನ ಬಾಯಲ್ಲಿ ಆ ಧಾನ್ಯದ ಒಂದು ಕಾಳವನ್ನು ಹಿಡ್ಕೊಂಡು ಅದು ಗೋಡೆ ಮೇಲೆ ಹತ್ತದ। ಆ ಗೋಡೆ ಮೇಲೆ ಹತ್ತುವಾಗ ಎಷ್ಟೋ ಸಲ ತಳಗೆ ಬೀಳ್ತದ ಬಾಯಿಂದ, ಆದ್ರೂ ಕೂಡ ಅದು ಬಿಡಂಗಿಲ್ಲ। ನಾನು ಇದಕ್ಕೆ ಎಲ್ಲರೂ ದೂರ ಹೋಗಿ ನಾನು ಹೊಟ್ಟೆ ತುಂಬಿಸ್ಕೋಬೇಕಂತೇಳಿ ಅದೇನು ಮಾಡ್ತದ, ಆ ಥರ ಪ್ರಯತ್ನ ಮಾಡ್ತದೆ। मन का विश्वास रगों में साहस भरता है। ಅದ್ರ ಮನಸ್ಸಿನ ಬಂದ್ಬಿಡುತ್ತೆ, ಮಾದ ಆತ್ಮ ವಿಶ್ವಾಸದ ಬಂದ್ಬಿಡುತ್ತೆ। ವಿಶ್ವಾಸದಿಂದ ನಾವು ಕೂಡ ಕಾರ್ಯ ಕೆಲಸ ಮಾಡಬೇಕು। ವಿಶ್ವಾಸದಿಂದ ನಾವು ಕಾರ್ಯ ಕೆಲಸ ಮಾಡ್ಲಿಕ್ಕಂತಂದ್ರೆ ಆ ಧೈರ್ಯ ನಮ್ಮಲ್ಲಿ ತುಂಬುತ್ತೆ।
ನಮ್ಮ ಮೇಲೆ ನಮ್ಗೆ ವಿಶ್ವಾಸ ಇಲ್ಲ, ನಮ್ಮ ಆತ್ಮ ಮೇಲೆ, ನಮ್ಮ ಮನಸ್ಸು ಮೇಲೆ ನಮ್ಗೆ ವಿಶ್ವಾಸ ಇಲ್ಲ ಅಂದ್ರೆ ಆ ಧೈರ್ಯ ಮಕ್ಕಳು ಯಾವುದೇ ಕಾರಣಕ್ಕೂ ಸಿಗೋದಿಲ್ಲ. ಅದಕ್ಕೆ चढ़कर गिरना गिरकर चढ़ना न अकरता है, अकरता उसका मेहनत कभी भी बेकार नहीं होती है. जब हम वह चढ़ता ऊपर चढ़ता चढ़ता है, फिर गिर जाता है, फिर गिरता है, फिर चढ़ता है, लेकिन वह हमेशा क्या करता है, ऊपर जाने के लिए प्रयत्न करता है. इस तरह जो काम करता है उसका जो मेहनत है वह कभी भी बेकार नहीं होता है. मेहनत अंदर ಪರಿಶ್ರಮ ಬೇಕಾರ ಅಂದ್ರ ವ್ಯರ್ಥ ಆಗೋದಿಲ್ಲ. ನಾವು ಅನ್ಕೋತೇವೆ ಒಂದ್ಸಲ ಎರಡು ಸಲ ನಾವು ಏನೋ ಕಾರ್ಯಕೆಲಸ ಮಾಡ್ಕೋತೇವೆ, ಆ ಕಾರ್ಯಕೆಲಸ ನಾವು ಅಸಫಲ ಆಗ್ತೇವೆ, ಅಲ್ಲಿ ನಾವು ಬಿದ್ದು ಬಿಡ್ತೇವೆ. ಮತ್ತೊಂದ್ಸಲ ನಾವು ಪ್ರಯತ್ನ ಮಾಡ್ತೇವೆ, ಅಲ್ಲಿ ಕೂಡ ಬಿದ್ದು ಅವಾಗ ನಾವು ವಿಚಾರ ಮಾಡ್ತೇವೆ, ಇದ್ರಾಗ ನಾ ಯಶಸ್ವಿ ಆಗೋದಿಲ್ಲ, ಇದು ನನ್ನ ಸಾಧ್ಯ ಆಗೋದಿಲ್ಲ ಅಂತೇಳಿ ನಾವು ವಿಚಾರ ಮಾಡಿ ಹಿಂದೆ ಸರಿಬಾರ್ದು ಮಕ್ಕಳೇ. ಎಷ್ಟೇ ತೊಂದರೆ ಆದರೂ, ಎಷ್ಟೇ ಸಮಸ್ಯೆ ಕೂಡ ನಿರ್ಮಾಣ ಆದರೂ, ಎಷ್ಟೇ ಕಷ್ಟ ಕೂಡ ಬಂದರೂ ಅದಕ್ಕೆ ನೀವು ಹೆದರಬೇಡ್ರಿ. ಧೈರ್ಯದಿಂದ ನೀವು ಆ ಕಾರ್ಯ ಕೆಲಸ ಮಾಡ್ಕೋತವ್ರಿ. ನಿಮ್ಮ ಮನಸ್ಸಿನ ನಿಮಗೆ ವಿಶ್ವಾಸ ನಿರ್ಮಾಣ ಮಾಡ್ಕೋರಿ. ಆ ವಿಶ್ವಾಸ ನಿಮಗೆ ಧೈರ್ಯ ತುಂಬುತ್ತೆ. ಆ ಧೈರ್ಯದಿಂದ ನಿಮ್ಮ ಜೀವನದಾಗೆ ನೀವು ಪದೇ ಪದೇ ಪ್ರಯತ್ನ ಮಾಡ್ಕೋತಾರೆ, ನಿಮ್ಮ ಜೀವನದಾಗ ನೀವು ಯಶಸ್ವಿವನ್ನಾಗ್ತೀರಿ. ನಿಮ್ದು ಅದು ಪರಿಶ್ರಮದ ಯಾವುದೇ ಕಾರಣಕ್ಕೂ ಅದು ವ್ಯರ್ಥ ಹೋಗೋದಿಲ್ಲ. ಅದಕ್ಕೆ ನೀವು ಏನು ಮಾಡಬೇಕು, ಎಲ್ಲಿ ತನಕ ನಿಮ್ಮ ಉದ್ದೇಶ, ನಿಮ್ಮ ಗುರಿಯನ್ನು ಮುಟ್ಟಂಗಿಲ್ಲೋ ಅಲ್ಲಿ ತನಕ ನೀವು ಪ್ರಯತ್ನ ಮಾಡ್ತಾ ಇರಬೇಕು. इस तरह जो काम करता है उसका कभी भी हार नहीं होती. ಈ ತರ ತಾನು ಯಾವ ತನ್ನ ಜೀವನದಾಗ ಪ್ರಯತ್ನ ಮಾಡ್ಕೋತಿರ್ತಾನೋ ಅವನ ಯಾವಾಗಲೂ ಕೂಡ ಅವನ ಜೀವನದಾಗೆ ಅವನು ಅಸಫಲ ಆಗಂಗಿಲ್ಲ, ಅವನು ಪರಾಜಯ ಆಗುದಿಲ್ಲ ಮಕ್ಕಳೇ ಅಂತೇಳಿ ಇಲ್ಲಿ ಕೂಡ ನಮ್ಗೆ ಹೇಳ್ತಾರೆ. ಹಿಂಗೆ ಹಲವಾರು ಅನೇಕ ಕೆಲವೊಂದು जो छोटा बच्चा है वो बहुत ही छोटा है, वह भी हम बड़ों के साथ चलने के लिए बहुत प्रयत्न करता है. जब वो पहला चलने को जब शुरुआत करता है, एक पाँव सामने रखता है, गिर जाता है, फिर वो गिरता है, फिर उड़ता है, फिर पाँव रखता है, फिर गिरता है, लेकिन उसमें एक विश्वास भर जाता है. कौन सा विश्वास है? मैं भी उनके साथ जाऊं, मैं भी उनके साथ चलूं. ಒಂದು ಸಣ್ಣ ಮಗು ನಡಿಲಿಕ್ಕೆ ಅದು ಇನ್ನು ಕಲಿಲಿಕ್ಕೆ ಶುರುವಾತ್ ಮಾಡ್ತಾನ, ಅವನು ಎದ್ದು ನಿಂತ್ಕೋತಾನ, ಒಂದು ಹೆಜ್ಜೆ ಇಡ್ತಾನೆ ಬೀಳ್ತಾನ, ಮತ್ತೊಂದು ಹೆಜ್ಜೆ ಇಡ್ತಾನೆ ಬೀಳ್ತಾನ. ಎಷ್ಟು ಸಲ ಬಿದ್ದರೂ ಕೂಡ ಅವನು ಹಂಗೆ ಇರ್ತಾನೆ, ಮತ್ತೆ ಬೀಳ್ತಾನೆ. ಮತ್ತೆ ಈ ತರ ಅವನು ಏನು ಮಾಡ್ತಾನ, ಪ್ರಯತ್ನ ಮಾಡ್ತಾನ. ಅವನು ನಾನು ಕೂಡ ಅವ್ರಂಗೆ ನಡಿಬೇಕು, ವಿಶ್ವಾಸ ಬೆಳೆಸ್ಕೊಂಡ್ಬಿಡ್ತಾನ. ಅವನು ಆ ಧೈರ್ಯವನ್ನು ಬೆಳೆಸ್ಕೊಂಡ್ಬಿಡ್ತಾನೆ. ಏನೋ ಆಗೋಣ ನನಗೆ, ನಾನು ಕೂಡ ಪ್ರಯತ್ನ ಮಾಡಿದ್ರೆ ನಾನು ಕೂಡ ಅವ್ರಂಗೆ ನಡಿಬಹುದು ಅಂತೇಳಿ ಈ ತರ ಏನು ಮಾಡ್ತಾನೆ, ಅವನು ನಿರಂತರವಾಗಿ ಪ್ರಯತ್ನ ಮಾಡ್ತಾನೆ. ಹಾಗೆ ನೀವು ಕೂಡ ನಿಮ್ಮ ಜೀವನದಾಗ ನಿರಂತರವಾಗಿ ಪ್ರಯತ್ನ ಮಾಡಿದ್ರೆ ನಿಮ್ದು ಆ ಪರಿಶ್ರಮ ಏನು ಮೇಹನತದ ಅದು ಯಾವುದೇ ಕಾರಣಕ್ಕೂ ವ್ಯರ್ಥ ಹೋಗೋದಿಲ್ಲ ಮಕ್ಕಳೇ ಅಂತೇಳಿ ಇಲ್ಲಿ ನಮ್ಗೆ ಹೇಳ್ತಾ ಇದ್ದಾರೆ. डुबकिया सिंधु में गोताखोर लगता है, जा जाकर खाली हाथ लौट कर आता है, मिलते नहीं सहज ही मोती गहरे पानी में, बढ़ता दुगना उत्साह इसी हैरानी में, मुट्ठी उसकी खाली हर बार नहीं होती, कोशिश करने वालों की कभी हार नहीं. डुबकिया यानी पानी में डूबना, सिंधु यानी नदी, गोताखोर जो पानी में डूबता है ना उसे क्या कहते हैं, गोताखोर. वह गोताखोर क्या करता है, पानी में बहुत बार ऐसा डूबता है, पानी के अंदर जाता है. क्यों? वह पानी में जो मोती होती है वह मोती लाने के लिए 100 बार क्या करता है, बहुत सारे ऐसे बार वो पानी में डूब जाता है. पहली बार डूब जाता है, उसके हाथ को मोती नहीं लगते हैं, क्योंकि वो मोती उतना सहज हमें नहीं मिलती है. वो बहुत ही गहरे पानी में होते हैं. ಗಹರೆ ಅಂದ್ರೆ ಬಹಳಷ್ಟು ಆಳವಾಗಿರುತ್ತೆ. ಅದು ಅಂತ ಒಂದು ಮುತ್ತು ಮೋತಿ ಸಿಗ್ಬೇಕಾದ್ರೆ ಬಹಳ ಕಷ್ಟ ಮಕ್ಕಳು, ಅಷ್ಟು ಸುಲಭ ರೀತಿಯಿಂದ ಸಿಗೋಂಗಿಲ್ಲ. ಆ ನೀರಲ್ಲಿ ಮುಳುಗಂತ ಏನ್ ಮಾಡೋದನ್ನ ಬಹಳ ಸಲ ನೀರಾಗ ಅವನು ಮುಳುಗಬೇಕಾಗ್ತದ. ಕೈ ಎಲ್ಲ ಕಡೆ ಆಡಿಸ್ತಾನ, ಕೈ ಸಿಗಲ್ಲ, ಮತ್ತೆ ಪುನಃ ವಾಪಸ್ ಬರ್ತಾನ, ಮತ್ತೆ ಪುನಃ ಏನ್ ಮಾಡ್ತಾನ, ಮತ್ತೆ ನೀರಾಗ ಹೋಗ್ತಾನ, ಮತ್ತೆ ವಾಪಸ್ ಬರ್ತಾನ. क्योंकि वह पानी की बूंद होती है, वह हर एक पानी की बूंद से बहुत सारे ऐसे मोतियां नहीं जो तैयार होती है. बहुत सारे ऐसे जो हमें क्या मिलता है, जो ಶಂಕ होती है वह हमें मिलती है. ಕಪ್ಪು ಚಿಪ್ಪಿನ ಅಂತೀವಿ, ಅದು ಸಿಗ್ತಾವ, ಆದ್ರೆ ಮುತ್ತು ಸಿಗೋದಿಲ್ಲ. ಆ ಮುತ್ತು ಹೆಂಗಪ್ಪ ಅಂದ್ರೆ ಒಂದೇ ಒಂದು ಶ್ರೇಷ್ಠವಂತ ಏನ್ ನೀರಿನ ಹನಿ ಇರ್ತ, ಆ ಶ್ರೇಷ್ಠವಂತ ಒಂದೇ ಹನಿಂದ ಒಂದು ಮುತ್ತು ತಯಾರಾಗುತ್ತೆ. ಅದು ಸಾಕಷ್ಟು ಪ್ರಮಾಣ ಕಪ್ಪಿ ಚಿಪ್ಪಿನ ಅಂಶ ಸಿಗಬಹುದು, ಆದ್ರೆ ಅಷ್ಟು ಸುಲಭವಾಗಿ ನಮ್ಗೆ ಆ ಮುತ್ತು ಸಿಗೋದಿಲ್ಲ ಮಕ್ಕಳೇ.
ಆ ಮುತ್ತನ್ನು ನಾವು ತೆಗೆದಿರ್ಬೇಕಾದ ಅದು ಪಡ್ಕೋಬೇಕಾದ್ರೆ ಬಹಳಷ್ಟು ಆಳವಾಗಿ ನಾವು ನೀರಾಗ ಹೋಗ್ಬೇಕು. ಒಂದ್ಸಲ ಹೋಗೋದು ಸಿಗಂಗಿಲ್ಲ, ಬಹಳ ಸಲ ನಾವು ನೀರಾಗ ಹೋಗ್ಬೇಕಾಗ್ತದೆ. ಮತ್ತೆ ಮ್ಯಾಲೆ ಬರ್ತೇವೆ, ಮತ್ತೆ ನೀರಾಗ ಹೋಗ್ಬರ್ತೇವೆ. ಸತತವಾಗಿ ನಾವು ಪ್ರಯತ್ನ ಮಾಡಬೇಕು. ಬಡ್ತಾ ದುಗ್ನ ಉಸಿ ಇಸಿ ಹೈರಾನ್ ಮೇ. ಆಮೇಲೆ ಆವಾಗ ಉತ್ಸಾಹವನ್ನು, ಯಾಕಂದ್ರೆ ಒಂದ್ಸಲ ನಾವು ನೀರಾಗ ಹೋದ್ವಿ ಅಂದ್ರೆ ನಮ್ ಖಾಲಿ ಕೈ ಬರಲ್ಲ, ಕೈಗೆ ಏನಾರ ಸಿಕ್ಕೇ ಸಿಗುತ್ತೆ. ಮತ್ತೊಂದ್ಸಲ ನಾವು ಹೋಗ್ತೇವೆ, ಅವಾಗ ಕೂಡ ಖಾಲಿ ಕೈಯಿಂದ, ಅವಾಗ ಕೂಡ ಕೈಯಾಗಿ ಏನಾರ ಸಿಕ್ಕೇ ಸಿಗುತ್ತೆ. ಯಾಕಂದ್ರೆ ನೀರಾಗ ನಮ್ಗೆ ನೋಡೋಕ್ಕಾಗಲ್ಲ. ನಾವು ಕೈಯಾಗಿ ಏನ್ರ ಸಿಗುತ್ತಂದ್ರೆ ಅದು ಏನು ಮಾಡ್ತೇವೆ, ಮ್ಯಾಲ ತೊಗೊಂಡು ಬಂದ್ಬಿಡ್ತೇವೆ. ನೋಡ್ತೇವೆ, ಓ ಇದು ಬೇರೆದೈತಿ. ಮತ್ತೇನು ಮಾಡ್ತೇವೆ, ಮತ್ತೆ ಪುನಃ ನಾವು ನೀರಾಗ ಮುಳುಗ್ತೇವೆ. ಸತತವಾಗಿ ಅವನು ಎಲ್ಲಿ ತನಕ ಅವನು ಪಡ್ಕೊಳ್ಳೋ, ಎಲ್ಲಿ ತನಕ ಅದು ಮುತ್ತನ್ನು ಸಿಗಲ್ಲೋ ಅಲ್ಲಿ ತನಕ ಅವನು ಏನು ಮಾಡ್ತಾನೆ, ನೀರಾಗಿ ಈ ಥರ ಮಾಡ್ತಾನ. ಹಂಗೆ ಆ ಮುತ್ತನ್ನು ಸಿಗಬೇಕಾದ್ರೆ ಅವನು ಎಷ್ಟು ಪ್ರಯತ್ನ ಮಾಡ್ತಾನೋ ಅಷ್ಟೇ ಅವನಿಗೆ ಅನುಕೂಲ ಕೂಡ ಆಗುತ್ತೆ. ಯಾಕಂದ್ರೆ ಒಂದ್ಸಲ ಎರಡು ಸಲ ಅವನ ಕೈ ಖಾಲಿ ಪ್ರತಿ ಒಂದು ಸಲ ಅವನ ಖಾಲಿ ಕೈ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಅವನ ಕೈಯಾಗಿ ಏನೋ ಸಿಕ್ಕೇ ಸಿಗುತ್ತೆ. ಕೊನೆಗೆ ಅವನು ಇದೇ ರೀತಿ ಪ್ರಯತ್ನ ಮಾಡ್ಕೋತ ಆದಂದ್ರೆ ಒಂದ್ಸಲ ಅವನಿಗೆ ಆ ಮುತ್ತು ಸಿಕ್ಕೇ ಸಿಗುತ್ತೆ ಮಕ್ಕಳೇ. ಕ್योंकि उसकी जो मुट्ठी है वह कभी हर बार ಖಾಲಿ नहीं होती. ಅವನ ಕೈ ಆ ಮುಷ್ಟಿ ಯಾವಾಗಲೂ ಕೂಡ ಪ್ರತಿ ಸಲ ಖಾಲಿ ಬರ್ಲಿಕ್ಕೆ ಸಾಧ್ಯ ಇಲ್ಲ ಮಕ್ಕಳೇ. ಕೋಶಿಶ್ ಕರ್ನೆ ವಾಲೋಂಕಿ, ಈ ತರ ನಿರಂತರವಾಗಿ ಅವನು ಏನರ ಪ್ರಯತ್ನ ಮಾಡಿದ್ರೆ ಅವನಿಗೆ ಒಂದ್ಸಲ ಇಲ್ಲ ಒಂದ್ಸಲ ಆ ನೀರಿರುವಂತಹ ಮುತ್ತು ಅವನಿಗೆ ಸಿಕ್ಕೇ ಸಿಗುತ್ತೆ ಮಕ್ಕಳೇ. ಹಂಗಾಗಿ ನೀವು ಕೂಡ ಈ ಪರೀಕ್ಷೆ ಬರೀತೀರಿ, ಮೊದಲನೇ ಪರೀಕ್ಷೆ ಫೇಲ್ ಆಗ್ತೀರಿ, ನಾನು ಫೇಲ್ ಆದಂತ ಮನ್ಸ ಬೇಸರ ಮಾಡ್ಕೊಂಡು ಓದುದು ಬರೆದು ಬರಬಾರ್ದು. ಓ ಈ ಸಲ ನಾ ಫೇಲ್ ಆದ, ಎಲ್ಲಿ ನಾನು ಕಡಿಮೆ ಬಿದ್ದ, ಅದ್ರ ಬಗ್ಗೆ ಯೋಚನೆ ಮಾಡಬೇಕು. ಅದು ಹುಡುಕಿ ತೆಗಿಬೇಕು. ಓ ಇಲ್ಲಿ ನಾನು ಈ ಪಾಠದ ಮೇಲೆ ಈ ಕ್ವಶನ್ ನನಗೆ ಆನ್ಸರ್ ಬಂದಿಲ್ಲ, ಅಲ್ಲಿ ನನ್ನ ಮಾರ್ಕ್ಸ್ ಹೋಗ್ಯದ. ಅದಕ್ಕೆ ನೆಕ್ಸ್ಟ್ ಸಲ ಆ ಪ್ರಶ್ನೆಯಲ್ಲಿ ಆನ್ಸರ್ ಉತ್ತರನ್ನು ನೀಟಾಗಿ ತಯಾರಿ ಮಾಡ್ಕೊರಿ. ಅದು ಪಡ್ಕೋ ಕಾಲಾಗ ಮಾರ್ಕ್ಸ್ ನೀವು ಚೆನ್ನಾಗಿ ತಯಾರು ಮಾಡ್ಕೊಂಡ್ರೆ ಆ ಪ್ರಶ್ನೆಗೆ ಮಾರ್ಕ್ ಹೋಗೋ ಚಾನ್ಸೇ ಇಲ್ಲ ಮಕ್ಕಳೇ. ಸತತವಾಗಿ ನಾವು ಪ್ರಯತ್ನ ಮಾಡಬೇಕು. ಪ್ರಯತ್ನ ಮಾಡಿದ್ರೆ ಮಾತ್ರ ನಮ್ಮ ಜೀವನದಾಗ ನಮಗೆ ಫಲ ಸಿಗುತ್ತೆ, ಇಲ್ಲ ಸಿಗೋದಿಲ್ಲ ಮಕ್ಕಳೇ ಅಂತೇಳಿ ಹೇಳ್ತಾ ಇದ್ದಾರೆ. असफलता एक चुनौती है, उसे स्वीकार करो. क्या कमी रह गई देखो और सुधार करो. जब तक न सफल हो नींद चैन को त्यागो तुम. संघर्ष का मैदान छोड़कर मत भागो तुम. कुछ बे बिना ही जय जयकार नहीं होती. कोशिश करने वालों की कभी हार नहीं होती. देखिए बच्चों, असफलता एक चुनौती है, उसे स्वीकार करो. जो पराजय है, जो असफल है, उसे हमें चुनना है. उसे एक चैलेंज के रूप में हमें लेना है. उसे हमें स्वीकार करना है. ಸೋಲು ಅದಕ್ಕೆ ನಾವು ಒಂದು ಚಾಲೆಂಜ್ ಅನ್ಕೊಂಡು ಮಕ್ಕಳೇ ಆ ಸೋಲಕ್ಕೆ ನಾವು ಸ್ವೀಕಾರನ ಮಾಡಬೇಕು. ಪರಾಜಯ ನಾವು ಸೋತಿದೆವು ಅನ್ಕೊಂಡು ಅದಕ್ಕೆ ಬಿಡಬಾರ್ದು. ನಾನು ಗೆಲ್ತೀನಿ ಅಂತ ನೀವು ಚಾಲೆಂಜ್ ಮಾಡ್ಕೋಬೇಕು. ಅದಕ್ಕೆ ಸ್ವೀಕಾರನ ಮಾಡ್ಕೋರಿ. ಸ್ವೀಕಾರ ಮಾಡ್ಕೊಂಡ ಮೇಲೆ ಕ್ಯಾ ಕಮಿ ರಹ ಗಯಿ ಹೈ ದೇಖೋ ಸುಧಾರ್ ಕರೋ. ನಾನು ಅಲ್ಲಿ ಸೋತ, ಯಾಕೆ ನಾನು ಸೋತೆ, ಎಲ್ಲಿ ನನಗೆ ಕೊರತೆ ಆಯ್ತು, ಎಲ್ಲಿ ನಾನು ಕಡಿಮೆ ಬಿದ್ದ, ಅದ್ರ ಬಗ್ಗೆ ನೀವು ನೋಡ್ರಿ. ಆಮೇಲೆ ಎಲ್ಲಿ ನಾನು ಸೋತ, ಎಲ್ಲಿ ನನ್ನ ಕೊರತೆ ಗೊತ್ತಲ್ಲ ನೋಡ್ಕೊಂಡಂದೆ ಅಲ್ಲಿ ಸುಧಾರಣೆ ಮಾಡ್ಕೋರಿ ಮಕ್ಕಳೇ. ಓ ಇಲ್ಲಿ ನನಗೆ ಮಾರ್ಕ್ಸ್ ಬರಕಾಯ್ತು, ಇಲ್ಲಿ ಬರಲ್ಲ, ಇದು ತಪ್ಪಾಯ್ತು, ಅದು ತಿದ್ದುಪಡಿ ಮಾಡ್ಕೋರಿ. ನೀಟಾಗಿ ತಯಾರಿಯನ್ನು ಮಾಡ್ಕೋರಿ. ಆ ಸುಧಾರಣೆ ಮಾಡಂತ ಕಾರ್ಯಕಲಾಸ ನೀವು ಮಾಡಿದ್ರೆ ನೀವು ಸಫಲ ಆಗ್ತೀರಿ ಮಕ್ಕಳೇ. जब तक न सफल हो नींद चैन को त्यागो तुम. चैन ಅಂದ್ರೆ ಸಂತೋಷ. जब तक हम सफल नहीं होते हैं हमें नींद भी नहीं करना है और चैन से भी नहीं करना है. इन दोनों को हमें त्याग करना है. ಎಲ್ಲಿ ತನಕ ನೀವು ಸಫಲ ಆಗೋದಿಲ್ಲೋ, ಎಲ್ಲಿ ತನಕ ನೀವು ಯಶಸ್ಸನ್ನು ಕಾಣೋದಿಲ್ಲೋ ಅಲ್ಲಿ ತನಕ ನೀವು ಆ ಸಂತೋಷ, ಒಂದು ಆನಂದ, ಒಂದು ನಿದ್ದೆ ಅವೆಲ್ಲ ತ್ಯಾಗ ಮಾಡ್ಬೇಕು. ನಾವು ತ್ಯಾಗ ಮಾಡ್ಕೊಂಡು ಸಂತೋಷ, ಒಂದು ಆನಂದವು ಇದನ್ನು ಬಿಟ್ಟು ಕೊಟ್ಟು ನಾವೇನು ಮಾಡಬೇಕು, ಪ್ರಯತ್ನವನ್ನು ಮಾಡ್ತಾ ಇರಬೇಕು. ಎಲ್ಲಿ ತನಕ ಪ್ರಯತ್ನ ಮಾಡಬೇಕು, ಎಲ್ಲಿ ತನಕ ಯಶಸ್ಸನ್ನು ಕಾಣಂಗಿಲ್ಲೋ ಅಲ್ಲಿ ತನಕ ನಾವು ಏನು ಮಾಡಬೇಕು, ನಿರಂತರವಾಗಿ ಪ್ರಯತ್ನ ನಾವು ಮಾಡ್ತಾ ಇರಬೇಕು, ಕಷ್ಟ ನಾವು ಪಡ್ಬೇಕು ಮಕ್ಕಳೇ. ಸಂಘರ್ಷ ಕಾ ಮೈದಾನ छोड़कर मत भागो तुम. ಸಂಘರ್ಷ ಅಂದ್ರೆ ಯುದ್ಧ, ಹೋರಾಟ. ಎಲ್ಲಿ ತನಕ ನೀವು ಸಫಲವನ್ನು ಆಗಲ್ಲೋ, ಎಲ್ಲಿ ತನಕ ನೀವು ಜಯವನ್ನು ಸಾಧಿಸಲು ಅಲ್ಲಿ ತನಕ ನೀವು ಸುಮ್ಮನೆ ಕುಂಡ್ರಿಬೇಡ್ರಿ. ಅದಕ್ಕೆ ಏನೇನು ತಯಾರಿಯನ್ನು ಮಾಡ್ಕೋಬೇಕು
ಆ ತಯಾರಿ ನೀವು ಮಾಡ್ಕೋತ ಬರ್ರಿ. ಮೈದಾನದಾಗ ಹೆಂಗೆ ನಾವು ಕುಸ್ತಿ ಆಡಾಗ ಹೆಂಗೆ ಸತತವಾಗಿ ಪ್ರಯತ್ನನ ಮಾಡ್ತೇವೆ, ಹಂಗೆ ಜೀವನದಾಗ ಕೂಡ ಯಾವಾಗಲೂ ಕೂಡ ನಾವು ಪ್ರಯತ್ನನ ಮಾಡ್ತಾ ಇರಬೇಕು. ಪ್ರಯತ್ನ ಮಾಡ್ತಾ ಇರಿ. ಆ ಒಂದು ಮೈದಾನ ಏನದ ಯುದ್ಧ ಭೂಮಿ ಬಿಟ್ಟು ನೀವು ಬಿಟ್ಟು ಕೊಡ್ಬೇಡ್ರಿ, ಬರಬೇಡ್ರಿ. ಅಂದ್ರೆ ಆ ಪ್ರಯತ್ನ ಮಾಡೋದು ನೀವು ಬಿಟ್ಟು ಕೊಡ್ಬೇಡ್ರಿ ಮಕ್ಕಳೇ. ಮನ್ಸಿಗೆ ಬೇಸರ ಮಾಡ್ಕೋಬೇಡ್ರಿ ಅಂತ ಹೇಳಿ ಹೇಳ್ತಾರೆ. कुछ किए बिना भी जय जयकार नहीं होती। यानी हमारे जीवन में कोई भी एक श्रेष्ठ या महत्वपूर्ण साधन या काम हम किए तो हमारा जय जयकार होती है. ನಾವು ಸಮಾಜದಾಗ ದೇಶದಾಗ ನಮ್ಮ ಜೀವನದಾಗ ಏನೋ ಒಂದು ಶ್ರೇಷ್ಠವಂತ ಸಾಧನೆ ಮಾಡಿದ್ರೆ ಮಾತ್ರ ನಮ್ಮ ಜಯ ಜಯಕಾರ ಆಗುತ್ತೆ. ನಮ್ಮ ಒಳ್ಳೆಯ ಒಂದು ಗೌರವ ಕೂಡ ನಮ್ಮ ಸಮಾಜ ಸಿಗುತ್ತೆ. ಎಲ್ಲಿ ತನಕ ನಮ್ಮ ಜೀವನದಾಗ ನಾವು ಸಫಲ ಆಗಲ್ಲ, ಎಲ್ಲಿ ತನಕ ನಮ್ಮ ಜೀವನದಾಗ ಒಂದು ಶ್ರೇಷ್ಠವಂತ ಏನು ಕಾರ್ಯ ಕೆಲಸ ಮಾಡಂಗಿಲ್ಲೋ ಅಲ್ಲಿ ತನಕ ನಮ್ ಗೌರವ ಸಿಗೋದಿಲ್ಲ, ನಮ್ ಜೈ ಜೈಕಾರ ಕೂಡ ಆಗೋದಿಲ್ಲ ಮಕ್ಕಳೇ. ಕೋಶಿಶ್ ಕರ್ನೆ ವಾಲನ್ ಕಿ ಕಭಿ ಹಾರ್ ನಹೀ ಹೋತಿ. ಯಾರ ಪ್ರಯತ್ನ ಮಾಡ್ತಾರೋ ಅವ್ರ ಜೀವನದಾಗ ಯಾವಾಗಲೂ ಕೂಡ ಅವ್ರಿಗೆ ಸೋಲು ಬರುವುದಿಲ್ಲ ಅಂತ ಹೇಳ್ತಾರ. ಹಂಗಾಗಿ ನೀವು ಕೂಡ ಮುಂದೆ ಬರುವಂತಹ ಪರೀಕ್ಷೆಗೆ ಒಳ್ಳೆ ರೀತಿಯಿಂದ ಅಂಕವನ್ನು ಮಾರ್ಕ್ಸ್ಗಳನ್ನು ಪಡ್ಕೋಕಾಲಾಗ ನಿರಂತರವಾಗಿ ಪ್ರಯತ್ನ ನೀವು ಮಾಡಬೇಕು. ನನಗೆ ತಲೆಗೆ ಹೋಗ್ಕೊಂಡ್ರಂಗಿಲ್ಲ, ಇದು ಅರ್ಥನೇ ಆಗ್ತಾರೆ ಅಂತ ಅದಕ್ಕೆ ನೀವು ಬಿಟ್ಟು ಕೊಡ್ಬೇಡ್ರಿ. ಅದಕ್ಕೆ ಪ್ರಯತ್ನ ಪದೇ ಪದೇ ನೀವು ಅದಕ್ಕೆ ಪ್ರಯತ್ನ ಮಾಡ್ರಿ, ಪದೇ ಪದೇ ಅದ್ರ ಪ್ರಾಕ್ಟೀಸನ್ನು ನೀವು ಮಾಡ್ರಿ. ಅವಾಗ ನಿಮಗೆ ಅಲ್ಲಿ ಆ ಅಂಕವನ್ನು ಸಿಕ್ಕೇ ಸಿಗುತ್ತೆ ಮಕ್ಕಳೇ. ಯಾವುದೇ ಕಾರಣಕ್ಕೂ ನೀವು ಧೈರ್ಯವನ್ನು ಕಳ್ಕೋಬೇಡ್ರಿ ಅಂತೇಳಿ ಪ್ರಸ್ತುತ ಒಂದು ಪದ್ಯ ಮೂಲಕ ನಮ್ಗೆ ತಿಳಿಸ್ಕೊಡ್ತಾ ಇದ್ದಾರೆ. तो अभ्यास में एक वाक्य में उत्तर लिखे जो प्रश्न है वह प्रश्न आप अच्छी तरह से पढ़िए, देखिए और उसका उत्तर आप लिख सकते हैं. तो एक वाक्य में उत्तर लिखिए. कुल मिलाकर 10 प्रश्न है. उन 10 प्रश्नों को आप अच्छी तरह से कविता पढ़िए, कविता का अर्थ समझ लीजिए और उत्तर आप लिखने का प्रयास कीजिए. 2-3 वाक्यों में भी उत्तर लिखिए. ये वो प्रश्न है, इनमें भी 3 प्रश्न आपको यहाँ पूछा गया है. इन 3 प्रश्नों का उत्तर आपको लिखना है और उसके बाद जोड़कर लिखिए. ಒಂದಿಷ್ಟು ಕೂಡ ಮಕ್ಕಳಿಲ್ಲ ನಮಗೆ ಪ್ರಶ್ನೆ ಕೇಳಿದ್ರ ಅಲ್ಲಿ ಕೂಡ ಒಂದು ಕಡೆ ಅ ಭಾಗ ಕೊಟ್ರ, ಇನ್ನೊಂದು ಬ ಭಾಗ ಕೊಟ್ರ ಆ ಅ ಭಾಗಕ್ಕೆ ಸಂಬಂಧಪಟ್ಟಂತ ಏನು ಬ ಭಾಗದಾಗ ಏನು ಶಬ್ದಗಳವ ಆ ಶಬ್ದ ನೀವು ಅಲ್ಲಿ ಮುಂದೆ ಬರಿಬೇಕು. ಒಂದು ವೇಳೆ ಗೊತ್ತಾಗ್ಲಿ ಅಂದ್ರೆ ಆ ಕವಿತಾ ನೀವು ಓದ್ಕೋರಿ, ಪದ್ಯ ನೀವು ಓದ್ಕೋರಿ, ಆ ಪದ್ಯದಾಗ ಆ ಶಬ್ದಗಳು ನಮ್ಗೆ ಸಿಕ್ಕೇ ಸಿಗ್ತಾವ ಮಕ್ಕಳೇ. ಆಮೇಲೆ ಇಲ್ಲಿ ಭಾವಾರ್ಥ ಕೂಡ ನಮ್ಗೆ ಕೇಳಿದಾರ. नन्ही चींटी जब दाना लेकर चलती है, चढ़ती दीवारों पर सहू बार फिसलती है. मन का विश्वास रगों में साहस भरता है, चढ़कर गिरना गिरकर चढ़ना न अखरता. आखिर उसकी मेहनत बेकार नहीं होती, कोशिश करने वालों की कभी हार नहीं होती. नन्ही चींटी जब दाना लेकर दीवारों पर चढ़ जाता है वह सहू बार फिसलता है, लेकिन उसका मन का विश्वास अपने रगों में साहस भरता है. वह चढ़कर गिरता है, गिरकर चढ़ता है, वह कभी भी पीछे नहीं हटता है. और जो हमेशा मेहनत करता है, ऐसे परिश्रम या मेहनत करने वाले व्यक्ति कभी बेकार नहीं होती है. उनका बेकार जो परिश्रम जो है वह परिश्रम भी बेकार नहीं होती और कोशिश करने वालों की कभी भी हार नहीं होती है. इस तरह आपको इसका भावार्थ लिखना है बच्चों. तो आप ये प्रश्न नंबर जो 8 है आप देखिए. कविता के अंतिम पंक्तियों को कंठस्थ करके लिखिए. ये बहुत ही अतिशय एक महत्वपूर्ण प्रश्न है बच्चों, क्योंकि आगे आने वाले 10वीं कक्षा के जो वार्षिक परीक्षा है, वार्षिक परीक्षा में 4 अंकों के लिए यह प्रश्न आपको पूछा जाता है. आखिरी जो 4 पंक्तियां है ना, आखिरी जो 6 पंक्ति है, उन 6 पंक्तियों को हमें अच्छी तरह से पढ़कर कंठस्थ करके हमें बार बार लिखना है. क्यों लिखना है? हमें 4 अंक वहां प्राप्त करना है. ಮಕ್ಕಳೇ, ಮುಂದೆ ಬರಂತ ಏನು ವಾರ್ಷಿಕ ಪರೀಕ್ಷೆಯಲ್ಲಿ ಖಂಡಿತವಾಗಿ ಕಂಪಲ್ಸರಿ 4 ಮಾರ್ಕ್ಸಿಗೆ ಇದೇ ಪದ್ಯ ಕೇಳ್ತಾರ. ಅದು ಕೊನೆ ಏನು ಪದ್ಯ ಭಾಗದಲ್ಲ, असफलता एक चुनौती है, उसे स्वीकार करो, क्या कमी रहे देखो और सुधार को, जब तक न सफल हो नींद चैन को त्यागो तुम. ಅಲ್ಲಿ ತನಕ ನೀವು ಕಂಪಲ್ಸರಿ ಅದು ನೀವು ಕಂಠಸ್ಥ ಬಾಯ್ಪಾಠ ಮಾಡಲೇಬೇಕು. ಪದೇ ಪದೇ ನೀವು ಬರ ತೆಗಿಬೇಕು.
ಅದಕ್ಕೆ ಆ 4 ವಾಕ್ಯ ಲೈನ್ ಅಷ್ಟೇ ಬೇಡ, ಅದು 6 ವಾಕ್ಯ ಕೂಡ ಕವಿ ಹಾರ್ नहीं होती ಐತಲ್ಲ, ಅಲ್ಲಿ ತನಕ ನೀವು ನೀಟಾಗಿ ಅದು ಬಾಯ್ಪಾಟ್ ಮಾಡ್ರಿ. ಪದೇ ಪದೇ ನೀವು ಬರೆದು ತೆಗಿರಿ. ಯಾಕಂದ್ರೆ ನಿಮ್ಗೆ ಒಂದೇ ಇಲ್ಲಿ ಉದ್ದೇಶ ಇಟ್ಕೋಬೇಕು, ನಾನು ಇಲ್ಲಿ 4 ಮಾರ್ಕ್ಸ್ ತೆಗಿಲೇಬೇಕು ಅಂತ ಒಂದು ವಿಶ್ವಾಸ ನೀವು ಇಲ್ಲಿ ತಯಾರು ಮಾಡ್ಕೋರಿ. ಆ 4 ಮಾರ್ಕ್ಸ್ ಕೆಳಗೆ ನೀವು ಸಾಕಷ್ಟು ಪ್ರಯತ್ನ ಕೂಡ ಇಲ್ಲಿ ಮಾಡ್ರಿ ಮಕ್ಕಳೇ ಅಂತೇಳಿ ನಾನು ಇಲ್ಲಿ ನಿಮ್ಗೆ ಹೇಳ್ತಾ ಇದ್ದೀನಿ. ಆಮೇಲೆ ಕೊನೆಯದು ಏನು ಒಂದು ಇಲ್ಲಿ ಪ್ರಶ್ನೆ ಅದ, ಅನುರೂಪ್ತಾಕಿ ಅನುಸಾರ ಲಿಖಿ. ಮೊದಲು ಒಂದು ಪ್ರಶ್ನೆ ಕೊಡ್ತಾನ, ಅದ್ರ ಉತ್ತರ ಕೊಡ್ತಾನ. ಎರಡನೇ ಪ್ರಶ್ನೆ ಕೊಡ್ತಾರ, ಅದ್ರ ಉತ್ತರ ನಾವು ಬರೀಬೇಕು ಮಕ್ಕಳೇ. ಮೆಹನತ್ ಅಂದ್ರೆ ಪರಿಶ್ರಮ, ಒಂಥರ ಸಮಾ ಶಬ್ದ ಇದ್ದಂಗಿದೆ. ಕೋಶಿಶ್ ಅಂದ್ರೆ ಪ್ರಯತ್ನ. ಚಡನ ಉತ್ತರ್ನ, ಇದು ವಿಲೋಮ ಶಬ್ದ. ಚಡನ ಅಂದ್ರೆ ಹತ್ತೋದು, ಉತ್ತರ್ನ ಅಂದ್ರೆ ಇಳೋದು. ಹಾರ್ನ ಜೀತನ, ಹಾರ್ ಅಂದ್ರೆ ಸೋಲು, ಜೀತ್ ಅಂದ್ರೆ ಗೆಲುವು. स्वीकार इनकार, चैन बेचैन, सिंधु समुद्र, हाथ हस्त. ये जो बहुत सारे ऐसे जो व्याकरण के भाग भी आप उसमें देख सकते हैं. इन सभी को आपको उत्तर लिखना है, क्योंकि मैं फिर एक बार आपको कहता हूँ कि आखिर जो पंक्ति है, आखिर जो पद्य भाग है, उस पद्य भाग को अच्छी तरह से तैयारी कर लीजिए और अच्छी तरह से वह बार बार आप लिखिए. इस कविता के जो 4 अंकों का जो ये कविता है, इसे प्राप्त करने के लिए हमें हमेशा कोशिश करना है. कोशिश करते करते हमें सफल भी होना है. ನಾವು ಪ್ರಯತ್ನ ಮಾಡಬೇಕು ಮಕ್ಕಳೇ. ಪ್ರಯತ್ನ ಮಾಡ್ತಾ ಇದ್ರೆ ಮಾತ್ರ ನಮ್ಮ ಜೀವನದಾಗ ನಮ್ಮ ಫಲ ಸಿಗುತ್ತೆ. ಪ್ರಯತ್ನ ಮಾಡಿ ನಮಗೆ ಫಲ ಸಿಗೋದಿಲ್ಲ ಮಕ್ಕಳೇ ಅಂತ ಹೇಳುತ್ತಾ, ಈ ಪ್ರಸ್ತುತ ಒಂದು ಕೋಶಿಶ್ ಕರ್ನೆ ವಾಲೆ ಕಿ ಕವಿ ಹಾರ್ नहीं होती ಅನ್ನೋ ಕವಿತಾ ಅದ. ಈ ಕವಿತಾದ ಏನೋ ಒಂದು ಅವಧಿ ಅದ, ಈ ಅವಧಿ ಕೂಡ ನಾನು ಇಲ್ಲೇ ವಿರಾಮವನ್ನು ಹೇಳುತ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೆ ನಮಸ್ಕಾರಗಳು, ವಂದನೆಗಳು, ಧನ್ಯವಾದ.